ಸ್ನೇಹಿತರ ನಮಸ್ಕಾರ. ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ಸಾಕಷ್ಟು ಲೋಪದೋಷಗಳು ಇದ್ದಾವೆ ಅನ್ನುವಂಥದ್ದು ವಿಚಾರ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಈಗ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಮತ್ತೆ ಮರು ತನಿಖೆ ಮಾಡಬಹುದಾದಂತಹ ಒಂದು ಪ್ರಕರಣ ಅಂತೇಳಿ ಈಗಾಗಲೇ ಪರಿಗಣಿಸಿದೆ. ಮತ್ತು ಈಗ ಈ ಭಾರತದಲ್ಲಿ ಇತ್ತೀಚೆಗೆ ನಡೆದಂಥ ಹಲವು ಪ್ರಮುಖ ಘಟನೆಗಳ ನಡುವೆ ದೇಶದ ಗಮನವನ್ನು ಸೆಳೆದಿರುವಂಥ ಮತ್ತೊಂದು ಸಂವೇದನಾಶೀಲ ಮತ್ತು ಅತ್ಯಂತ ಗಂಭೀರವಾದಂಥ ವಿಚಾರ ಯಾವುದು ಅಂತ ಹೇಳಿ ಕೇಳಿದ್ರೆ ಅದು ಈ ಸೌಜನ್ಯ ಪ್ರಕರಣ ಅನ್ನೋದರಲ್ಲಿ ಡೌಟೇ ಇಲ್ಲ. ಈಗ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀಡಿರುವಂಥ ಆದೇಶ ಮತ್ತು ಬೆಳವಣಿಗೆಗಳು ಈಗ ಈ ಇಡೀ ಇನ್ವೆಸ್ಟಿಗೇಷನ್ ಈ 14 ವರ್ಷಗಳಿಂದ ನಡೀತಲ್ಲ, ಇದನ್ನು ಮತ್ತೊಂದು ದಿಕ್ಕಿಗೆ ಪರಿಚಯಿಸುವಂಥದ್ದು ಅಥವಾ ತಿರುಗಿಸುವಂತಹ ಒಂದು ಎಲ್ಲ ಸಾಂದರ್ಭಿಕಗಳು ಸೃಷ್ಟಿಯಾಗಿದ್ದಾವೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಮತ್ತು ಅತ್ಯಂತ ಗಂಭೀರವಾಗಿ ಈ ಪ್ರಕರಣವನ್ನು ನಾವು ನೋಡಬೇಕು. ಹಾಗೆಯೇ ಈ ತನಿಖೆ ನಡೀತಲ್ವ, ಆರಂಭದಲ್ಲಿ ಸ್ಥಳೀಯ ಪೊಲೀಸರು, ಅದಾದ ಬಳಿಕ SIT, ಅದಾದ ಬಳಿಕ CBI 3 ಜನರು ಕೂಡ ಮಣ್ಣು ತಿನ್ನೋ ಕೆಲಸವನ್ನೇ ಮಾಡಿದ್ದಾರೆ. ಜೊತೆಗೆ ಪ್ರಕರಣವನ್ನು ಹೇಗೆಲ್ಲ ಮಣ್ಣು ಹಾಕಿ ಮುಚ್ಚಬೋದು ನೋಡಿ, ಆ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸುಪ್ರೀಂ ಕೋರ್ಟು ಕೊಟ್ಟಿರುವಂತಹ ಅಥವಾ ಪರಿಗಣಿಸಿರುವಂತಹ ಅಷ್ಟೂ ಅಂಶಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಕಂಪ್ಲೀಟ್ ಆದಂತಹ ಸುಪ್ರೀಂ ಕೋರ್ಟ್ನ ಮುಂದೆ ಈಗ ಸೌಜನ್ಯ ಪರ, ಅವರ ತಾಯಿಯವರ ಪರ ಒಂದು ಅರ್ಜಿಯನ್ನು ಸಲ್ಲಿಸಿದಂಥ ವಕೀಲರು ಸಲ್ಲಿಸಿದಂತಹ ಮಾಹಿತಿಗಳಾಗಿರ್ಬೋದು, ಹಾಗೆಯೇ ಸರ್ಕಾರಕ್ಕೆ ಕೊಟ್ಟಂಥ ಉತ್ತರಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಪರಿಗಣಿಸಿದ್ರೆ ಬಹುಶಃ ಈ ಪ್ರಕರಣ ಯಾವ್ಯಾವ ರೀತಿಯಲ್ಲಿ ಹಳ್ಳಾಗ್ತಿದೆ ಅನ್ನೋದನ್ನು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದನ್ನು ತುಂಬ ಸಂಕ್ಷಿಪ್ತವಾಗಿ ಮತ್ತು ಅರ್ಥಗರ್ಭಿತವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಏನೇನು ಆಗಿದೆ ಅನ್ನೋದನ್ನು. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಳೆದ 14 ವರ್ಷಗಳಿಂದ ಅನ್ಯಾಯಕ್ಕೆ ಒಳಗಾದಂತಹ ಮಗಳಿಗಾಗಿ ಹೋರಾಡ್ತಿರುವಂಥ ತಾಯಿ ಕುಸುಮಾವತಿ ಮತ್ತು ಅವರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿರುವಂತಹ ಸ್ಪೆಷಲ್ ಲೀವ್ ಪಿಟಿಷನ್ ಒಂದು ಈ ರಿಜಾಯಿಂಡರಿ ಕಾಪಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಈ ರಿಜಾಯಿಂಡರಿ ಕಾಪಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದೆ ಅನ್ನೋಂಥದ್ದು ವಿಚಾರ. ಇಲ್ಲಿ ಹಲವು ಗಂಭೀರ ಸತ್ಯಗಳು ಈ ಕಾಪಿಯಲ್ಲಿ ಹೊರಗಡೆ ಬಿದ್ದಿದೆ. ಖ್ಯಾತ ವಕೀಲರಾದಂಥ ಆಶುತೋಷ್ ದುಬೆ ಅವರು ಜುಲೈ 18, 2026 ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಎಲ್ಲ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾರೊಬ್ಬರ ಮೇಲೂ ಕೂಡ ವೈಯಕ್ತಿಕ ಆರೋಪವನ್ನು ಮಾಡದೆ ನ್ಯಾಯಾಲಯ ಗಮನಕ್ಕೆ ಬಂದಿರುವಂಥ ಅಂಶಗಳನ್ನು, ತನಿಖೆಯಲ್ಲಿ ಆಗಿರುವಂಥ ಲೋಪದೋಷಗಳನ್ನು ಇಲ್ಲಿ ದಾಖಲೆ ಸಮೇತ ಬಿಚ್ಚಿಡಲಾಗಿದೆ. ಅಂದರೆ ಇಲ್ಲಿ ನೋಡಿ, ಇದರಲ್ಲಿ ಸಾಕಷ್ಟು ಅವ್ರ ಮೇಲೆ ಅನುಮಾನ, ಇವ್ರ ಮೇಲೆ ಅನುಮಾನ ಹೀಗೆಲ್ಲ ಹೇಳ್ತಾರಲ್ಲ, ಬಟ್ ಅದ್ಯಾವುದು ಕೂಡ ನಾವು ಮಾಡೋದಿಲ್ಲ. ಯಾರ ಮೇಲೂ ಕೂಡ ಅನುಮಾನ ಅಂತೂ ಇಲ್ಲ. ಬಟ್ ಇಲ್ಲಿ ಆಗಿರುವಂಥ ವಾಸ್ತವ ಪರಿಸ್ಥಿತಿ ಏನೇನು ಮಿಸ್ಟೇಕ್ಸ್ಗಳು ಆಗಿದ್ದಾವೆ ಅನ್ನೋದನ್ನು ಇಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಲ್ಲಿ ಏನಂತ ಹೇಳಿದ್ರೆ, ಎಲ್ರದ್ದು ಕೂಡ ಹೋರಾಟ ಇರೋದು ಅಥವಾ ಎಲ್ರಿಗೂ ಕೂಡ ಇರುವಂಥದ್ದು ಒಂದೇ ಮೋಟಿವ್, ನಮಗೆಲ್ರಿಗೂ ಕೂಡ ಇರುವಂಥದ್ದು ಒಂದೇ ಮೋಟಿವ್, ಸೌಜನ್ಯಗೆ ಏನಾಯಿತು, ಯಾರಿಂದ ಈ ದೌರ್ಜನ್ಯ ನಡೀತು ಅನ್ನುವಂಥ ಸತ್ಯ ಹೊರಗಡೆ ಬರಬೇಕು. ಆ ಬಾಲೆಗೆ ಏನಾಗಿತ್ತು ಅವತ್ತು, ಯಾರಿಂದ ಅಲ್ಲಿ ನಿಜವಾಗ್ಲೂ ಕೂಡ ಆಕೆ ಮೇಲೆ ದೌರ್ಜನ್ಯ ನಡೆದಿತ್ತು ಅನ್ನುವಂತಹ ಸತ್ಯ ಹೊರಗಡೆ ಬರಬೇಕು. ಸೌಜನ್ಯಗೆ ನ್ಯಾಯ ಸಿಗಬೇಕು, ಆಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಕುಟುಂಬಕ್ಕೆ ಸಾಂತ್ವನ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾದರೆ ಏನೆಲ್ಲ ಆಗಿದೆ? 2012 ಅಂದರೆ 14 ವರ್ಷಗಳ ಹಿಂದೆ ಅಕ್ಟೋಬರ್ 9 PUC ಓದ್ತಿದ್ದಂಥ ಕುಸುಮಾವತಿಯ ಪುತ್ರಿ ಸೌಜನ್ಯಳನ್ನು ಅತ್ಯಂತ ಬರ್ಬರವಾಗಿ ಇವರು ತಮ್ಮ ತೃಷೆಯನ್ನು ತೀರಿಸಿಕೊಂಡು ನಂತರ ಆಕೆಯ ಜೀವವನ್ನು ತೆಗೆದು ಒಂದು ಕಡೆ ಬಿಸಾಕಿ ಹೋಗಿಬಿಡ್ತಾರೆ. ಕರೆಕ್ಟ್ ಅಲ್ವಾ? ಈ ಪ್ರಕರಣದಲ್ಲಿ 3 ತನಿಖಾ ಸಂಸ್ಥೆಗಳು ಆರಂಭದಲ್ಲಿ ಬಾಕಿಯಾಗಿದ್ವು. ಯಾವುದು? ಸ್ಥಳೀಯ ಪೊಲೀಸರು ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಪ್ರಾಥಮಿಕವಾದಂಥ ತನಿಖೆಯನ್ನು ಮಾಡಿದ್ದು. ಅದಾದ ಬಳಿಕ CID ಅಂದರೆ ಸರ್ಕಾರ ರಚನೆ ಮಾಡಿದಂಥ ವಿಶೇಷ ತನಿಖಾ ತಂಡ, ರಾಜ್ಯ ಸರ್ಕಾರ. ಇದಾದ ಬಳಿಕ CBI ಅಂದರೆ ಈ ಒಂದು ಅತ್ಯುನ್ನತ ತನಿಖಾ ಸಂಸ್ಥೆಯಿಂದನೂ ಕೂಡ ಇಲ್ಲಿ ತನಿಖೆ ಆಗ್ತದೆ. ಬಟ್ ತನಿಖೆ ಆಗಿದೆಯೇನು, ಅದು ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಈ ರಿಜಾಯಿಂಡರ್ ಕಾಪ್ನಲ್ಲಿರುವಂಥ ಅತ್ಯಂತ ಶಾಕಿಂಗ್ ಸಂಗತಿ ಏನು ಅಂತ ಹೇಳಿದ್ರೆ, ಮಗಳನ್ನು ಕಳೆದುಕೊಂಡು ರೋಧಿಸ್ತಿರುವಂಥ ತಾಯಿ ಕುಸುಮಾವತಿಯವರ ಹೇಳಿಕೆಯನ್ನು ಪ್ರಾಥಮಿಕ ಹಂತದಲ್ಲಿ ಸರಿಯಾಗಿ ದಾಖಲು ಮಾಡಿಕೊಂಡಿಲ್ಲ. ಒಂದು ಹಂತದಲ್ಲಿ CBIನವರು ಕೂಡ ಎಂಡ್ ಆಫ್ ದಿ ಡೇಗೆ ಕುಸುಮಾವತಿಯವರ ಮೇಲೇ ಅನುಮಾನ ವ್ಯಕ್ತಪಡಿಸಿದರು. ಇದು ನೋಡಿ ಅತ್ಯಂತ ಶಾಕಿಂಗ್ ವಿಚಾರ. ಹೇಗೆ ಅಂತ ಹೇಳಿದ್ರೆ, ನೀವು ಆರೋಪಿನ ಪತ್ತೆ ಹಚ್ಚಿರಿ ಅಂತ ಹೇಳಿದ್ರೆ ನಿಮ್ಮೆಲ್ಲ ಡೌಟ್ ಇದೆಯಲ್ಲ ಅಂತ ಹೇಳಿಬಿಟ್ಟು ತಲೆ ತೋರಿಸ್ಕೊಂಡಂಗೆ ಆಯ್ತಿದ್ದು. ಹಂಗಾಯಿತು ಪರಿಸ್ಥಿತಿ. ಇನ್ನು CBI ಸಂತೋಷ್ ರಾವ್ ಎಂಬ ಆತನನ್ನು ಬಂಧಿಸಿ ಹಲವು ವರ್ಷಗಳ ಕಾಲ ಜೈಲಿನಲ್ಲಿ ಇರಿಸಿದ್ರೂ ಕೂಡ ವಿಶೇಷ ವಿಚಾರಣೆ ನ್ಯಾಯಾಲಯ ಹಾಗೂ ಹೈಕೋರ್ಟ್ ಈ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಯಾವುದೇ ಸಂಬಂಧವಿಲ್ಲ, ಆತನನ್ನು ಖುಲಾಸೆಗೊಳಿಸಬೇಕು ಅನ್ನುವಂತಹ ತೀರ್ಪನ್ನು ಕೊಡುತ್ತೆ.
ಆದರೂ CBI ಮತ್ತು ರಾಜ್ಯ ಸರ್ಕಾರ ಮರುತನಿಖೆ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಗಟ್ಟಿಯಾಗಿ ಕೇಳಿ ಬರ್ತಿದೆ. ಈಗ ಹೌದು, ಈ ಪ್ರಕರಣ ಮತ್ತೆ ಜೀವ ಪಡ್ಕೊಂಡಿದ್ದೆ ಆವಾಗ. ನಿಮ್ಗೆ ಗೊತ್ತಲ್ವಾ, ಸಂತೋಷ್ ರಾವನ್ನು ಇಲ್ಲಿ ಈ ಪ್ರಕರಣದಲ್ಲಿ ಆರೋಪಿ ಅಂತೇಳಿ ಆರಂಭದಲ್ಲಿ ಬಿಂಬಿಸಿದ್ರು. ನಂತರ ಸ್ವತಃ ಒಂದಷ್ಟು ಜನ ಇಲ್ಲ, ಸಂತೋಷ್ ರಾವ್ ಅಲ್ಲ ಇದರಲ್ಲಿ ಆರೋಪಿ, ಅವನನ್ನು ಸುಮ್ಮನೆ ಬಲಿಪಶು ಮಾಡಿದ್ದಾರೆ ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದರು. ಕಾನೂನು ಹೋರಾಟ ನಡೀತು. ನಿರಂತರವಾದಂಥ ಕಾನೂನು ಹೋರಾಟದ ಬಳಿಕ ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಆತ ಖುಲಾಸೆಗೊಳ್ತಾನೆ. ಆದರೆ ಈಗಿರುವಂಥ ಪ್ರಶ್ನೆ, ಸಂತೋಷ್ ರಾವ್ ಅಲ್ಲ, ಒಂದು ಭಾಗದಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ, ಹಾಗಾದರೆ ಯಾರು ಆರೋಪಿ? ಅದಕ್ಕೆ ಉತ್ತರ ಬೇಕಲ್ವಾ? ಅದಕ್ಕೆ ಉತ್ತರ ಕೊಡೋದು ಯಾರು? ಎರಡನೇದು, ಇಲ್ಲಿ ಒಬ್ಬ ಆರೋಪಿಗೆ ಅಥವಾ 100 ಜನ ಆರೋಪಿಗೆ ಶಿಕ್ಷೆ ಆದರೂ ಒಬ್ಬ ನಿರಪರಾಧಿಗೆ ಅಥವಾ ಆತ ನಿರಪರಾಧಿ ಆಗಿರುವಾಗ ಆತನಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಪಾಲಿಸುವಂಥದ್ದು. ಹಾಗಾದರೆ ಸಂತೋಷ ನಿರಪರಾಧಿ ಆದಮೇಲೆ ಆತನನ್ನು ಆರೋಪಿ ಅಂತೇಳಿ ಬಿಂಬಿಸಿ ಅಷ್ಟು ವರ್ಷಗಳ ಕಾಲ ಆತನಿಗೆ ಕೊಟ್ಟಂಥ ಶಿಕ್ಷೆ, ಆತನಿಗೆ ಕೊಟ್ಟಂತಹ ಹಿಂಸೆ, ಇದಕ್ಕೆ ಯಾರು ಹೊಣೆ? ಅಲ್ಲಿ ಯಾರೆಲ್ಲ ತಪ್ಪನ್ನು ಎಸಗಿದ್ದಾರೋ ಅವರಷ್ಟೂ ಜನರಿಗೂ ಕೂಡ ಶಿಕ್ಷೆ ಆಗಬೇಕಾಗಿತ್ತು. ಶಿಕ್ಷೆ ಆಯಿತಾ? ಆಗಲಿಲ್ಲ. ಇದೇನು ಈಗ ಇರುವಂಥದ್ದು ನೋಡಿ. ಎಂಥ ವಿಪರ್ಯಾಸದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅನ್ನೋದನ್ನು ವಾಸ್ತವವಾಗಿ ಯೋಚನೆ ಮಾಡಬೇಕಲ್ವಾ? ಇದು ಒಂದು ಭಾಗ. ಇನ್ನೊಂದು ಭಾಗವಾಗಿ ಆಯಿತು, ಸಂತೋಷವಲ್ಲ ಆರೋಪಿ, ಸಂತೋಷವಲ್ಲ, ಹಾಗಾದರೆ ಇನ್ಯಾರು? ಆ ಭಾಗದ ಬಗ್ಗೆ ತನಿಖೆ ಆಗಬೇಕಾಗಿತ್ತಲ್ವಾ? ಅದನ್ನು ಯಾರನ್ನು ಮಾಡಬೇಕು? ಯಾರೂ ಕೂಡ ಆಸಕ್ತಿ ತೋರಿಸಲಿಲ್ಲ. ಮರುತನಿಖೆ ಮಾಡಿ ಅಂತೇಳ್ಬಿಟ್ಟು ಹೋರಾಟಗಳು ನಡೀತು, ಆಗಲೇ ಇಲ್ಲ. ಇನ್ನೂ ನೋಡಿ, ಇನ್ನೂ ಕೂಡ ನೀವು ಬೆಚ್ಚು ಬೀಳುವಂಥ ಒಂದಷ್ಟು ಸಂಗತಿಗಳು ಇಲ್ಲಿದ್ದಾವೆ. ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳನ್ನು ಮತ್ತು ವ್ಯಕ್ತಿಗಳನ್ನು ಕಡೆಗಣಿಸಲಾಗಿದೆ ಅನ್ನೋದಕ್ಕೆ ಇಲ್ಲಿ ಒಂದಷ್ಟು ಅಂಶಗಳಿದ್ದಾವೆ ನೋಡಿ. ಈ ಸೌಜನ್ಯಳ ಅತ್ತೆ ಶ್ರೀ ಸಹಪಾಠಿ ಅಶ್ರತ್ ಈ ಹೆಣ್ಣು ಮಗುವನ್ನು CBI ಅಧಿಕಾರಿಗಳು ಗಂಡು ಮಗು ಅಂತ ಹೇಳಿ ತಪ್ಪಾಗಿ ಭಾವಿಸಿ ಅಲ್ಲಿ ಬಿಂಬಿಸಿದರು. ಅಂದರೆ ಇದನ್ನುವಂತಹ ಒಂದು ಹೆಸರನ್ನು ಕೇಳಿ, ಅಂದರೆ ವ್ಯಕ್ತಿಯನ್ನು ಭೇಟಿ ಮಾಡಲಿಲ್ಲ, ಹೆಸರನ್ನು ಕೇಳಿದ್ರು ಗಂಡು ಮಗು ಅಂತ ಹೇಳ್ಬಿಟ್ಟು ಉಲ್ಲೇಖ ಮಾಡಿದ್ರು. ಎಂಥ ಎಡವಟ್ಟು ಪಾರ್ಟಿಗಳನ್ನು ಈ ಪ್ರಕರಣದ ತನಿಖೆಗೆ ಹಾಕಿದ್ರು ನೋಡಿ ನೀವೇ. ಉದ್ದೇಶಪೂರ್ವಕನೋ ಅಥವಾ ಬೇಜವಾಬ್ದಾರಿತನೋ ಗೊತ್ತಿಲ್ಲ, ಬಟ್ಟು ಈ ರೀತಿ ಆಗಿದೆ. ಅವರ ವಿಚಾರಣೆಯನ್ನು ಅಥವಾ ಅವರ ಸಾಕ್ಷಿಯನ್ನು ಪರಿಗಣಿಸಲಿಲ್ಲ. ಬಸ್ಸಿನಿಂದ ಸೌಜನ್ಯ ಜೊತೆಗೆ ಇಳಿದಿದ್ದಂತಹ ಕುಮಾರ್ CIDಗೆ ನೀಡಿದಂಥ ಹೇಳಿಕೆಯನ್ನೇ ಕಡಿತದಿಂದ ಮಾಯ ಮಾಡಲಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಇದೆ. ಅರ್ಥ ಮಾಡ್ಕೊಳ್ಳಿ, ಬಸ್ಸಿನಿಂದ ಸೌಜನ್ಯ ಜೊತೆಗೆ ಇಳಿದಿದ್ದಂಥ ಕುಮಾರ್ CIDಗೆ ಕೊಟ್ಟಿದ್ದ ಹೇಳಿಕೆಯಿಂದೆ ಅದೇ ಇಲ್ಲ ಫೈಲಲ್ಲಿ, ಮಂಗಮಾಯ. ಎಲ್ಲಿ ಹೋಯಿತು ಗೊತ್ತಿಲ್ಲ. ಇನ್ನೂ ಒಂದು ವಿಚಾರ ನಿಮಗೆ ಈ ಹಿಂದೆನೂ ಕೂಡ ಹೇಳಿದ್ವಿ, ಸೌಜನ್ಯ ಅಲ್ಲ ಅನ್ನುವಂಥ ವಿಚಾರನೂ ಕೂಡ ಆಗಲೇ ಒಂದಷ್ಟು ವಿಚಾರಗಳು ಚರ್ಚೆ ಆಗಿತ್ತು, ನಿಮಗೆ ಗೊತ್ತಿರಬಹುದು. ಎಲ್ಲೋಯ್ತು? ಇಲ್ಲ. ಈಗ ಮತ್ತೊಂದು ಎಡವಟ್ಟುಗಳು, ಏನು ವೈದ್ಯಕೀಯ ವರದಿಯ ಎಡವಟ್ಟುಗಳ ಬಗ್ಗೆ ಹೇಳ್ತೀನಿ. ಈಗ ಇದೆಲ್ಲವನ್ನು ಕೂಡ ಪರೀಕ್ಷೆ ಮಾಡಿದಂಥ, ದೈಹಿಕ ಪರೀಕ್ಷೆಯನ್ನು ಮಾಡಿದಂತಹ ಡಾಕ್ಟರ್ ಆ್ಯಡಮ್ ಮತ್ತು ಡಾಕ್ಟರ್ ರಶ್ಮಿ ತಾವು ಒತ್ತಡದಲ್ಲಿ ಪರೀಕ್ಷೆಯನ್ನು ನಡೆಸಿದ್ವಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಹಾಗಾದರೆ ಇವರಿಗೆ ಶಿಕ್ಷೆ ಆಗಬೇಕಲ್ವಾ? ತಪ್ಪಲ್ವ ಅವ್ರು ಮಾಡಿದ್ದು? ಶಿಕ್ಷೆ ಆಗಬೇಕಲ್ವಾ? ಯಾರು ಶಿಕ್ಷೆ ಕೊಡೋದು? ಮುಂದಿನ ಭಾಗ, ಅತ್ಯಂತ ಮುಖ್ಯವಾದಂಥ FSL ಸಾಕ್ಷಿಯಾಗಿದ್ದಂತಹ ವಜೈನಲ್ ಸ್ವ್ಯಾಬ್ ಸರಿಯಾಗಿ ಸಂರಕ್ಷಿಸದಂಥ ಕಾರಣದಿಂದ ಅದಕ್ಕೆ ಫಂಗಸ್ ಬಂದಿತ್ತು, ಆ ಸಾಕ್ಷ್ಯವೇ ನಾಶವಾಗಿತ್ತು. ಇಡೀ ಪ್ರಕರಣದ ಜ್ವಾಲಂತ ಮತ್ತು ಜೀವಂತ ಸಾಕ್ಷಿಯಾಗಿ ಇದ್ದಿದ್ದೇ ಅದು, ಬಟ್ ಅದನ್ನೇ ಸರ್ವನಾಶ ಮಾಡಿದರು. ಇದು ಒತ್ತಡ ಮತ್ತು ಉದ್ದೇಶಪೂರ್ವಕ ಅಲ್ಲದೆ ಇನ್ನೇನು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಇನ್ನು ಸಂತ್ರಸ್ತೆಯ ಮೇಲಿದ್ದಂಥ ಒಳ ಉಡುಪು ನಾಪತ್ತೆಯಾದಾಗ ಪೊಲೀಸರು ಸಂತ್ರಸ್ತೆಯ ಮನೆಯಿಂದನೇ ಬೇರೆಯವರ ಒಳ ಉಡುಪನ್ನು ತಂದು ಸಾಕ್ಷಿಯಾಗಿ ಸೃಷ್ಟಿಸಿದರು ಅನ್ನುವಂತಹ ಆಘಾತಕಾರಿ ಅಂಶ ಈ ದಾಖಲೆಗಳಲ್ಲಿ ಇದ್ದಾವೆ, ಈ ರಿಜಾಯಿಂಡರಿ ಕಾಪಿಯಲ್ಲಿ ಇದೆ. ಈಗ ನೋಡಿ, ಮುಂದುವರಿದು ತನಿಖೆ ನಡೀತಿದ್ದಂಥ ಸಮಯದಲ್ಲಿ ಪ್ರಮುಖ ಸಾಕ್ಷಿಗಳಾದಂತಹ ರವಿ ಪೂಜಾರಿ, ಗೋಪಾಲಕೃಷ್ಣ ಗೌಡ ಮತ್ತು ಹರೀಶ್ ಮಡಿವಾಳ ನಿಗೂಢವಾಗಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಏನಾಯಿತು ಅವರಿಗೆ? ಅವರು ಇಲ್ಲಿ ಪ್ರಮುಖವಾದಂಥ ಸಾಕ್ಷಿಗಳು. ಇನ್ನೂ ಕೂಡ ನೋವಿನ ಸಂಗತಿ ಏನು ಅಂತ ಹೇಳಿದರೆ, CBI ತನ್ನ ಕೌಂಟರ್ ಅಫಿಡವಿಟ್ನಲ್ಲಿ ಮಗಳನ್ನು ಕಳೆದುಕೊಂಡಂಥ ತಾಯಿ ಕುಸುಮಾವತಿ ಅವರ ಮೇಲೇ ಅನುಮಾನ ವ್ಯಕ್ತಪಡಿಸಿರುವಂಥದ್ದು. ನಾನು ಹೇಳಿದಲ್ಲ ಆವಾಗ, ಈ ಪರಿಸ್ಥಿತಿ ರೀ. ಈಗ ನೋಡಿ, ರಾಜ್ಯ ಸರ್ಕಾರ ಒಂದು ಕಡೆ ಹೇಳುತ್ತೆ, ನಾವು ಸಾಕ್ಷಿಗಳನ್ನು ರಕ್ಷಣೆ ಕೊಟ್ಟಿದ್ದೀವಿ, ಸಾಕ್ಷಿಗಳಿಗೆ ರಕ್ಷಣೆಯನ್ನು ಕೊಟ್ಟು ಕಾಪಾಡ್ತಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಎದುರು ಹೋಗಿ ಎದೆ ತಟ್ಕೊಂಡು ಹೇಳಿಬಿಡುತ್ತೆ. ಆದರೆ ರಕ್ಷಣೆ ಕೊಟ್ಟಿದ್ರೆ ಇಲ್ಲಿ ಇಷ್ಟೆಲ್ಲ ದುರಂತಗಳು ಹೇಗೆ ಸಂಭವಿಸ್ತು ಅಲ್ವಾ? ಇನ್ನು ಈ ಮಹಾನುಭಾವ, CBIನ ಅಧಿಕಾರಿ ಮಹಾನುಭಾವ ಇದ್ದಾನಲ್ಲ, ಆತ ಕುಸುಮಾವತಿಯವರ ಮೇಲೇ ಅನುಮಾನವನ್ನು ವ್ಯಕ್ತಪಡಿಸ್ತಾನೆ.
ಇದನ್ನು ಸರ್ವೋಚ್ಚ ನ್ಯಾಯಾಲಯ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಇನ್ನು ಘಟನಾ ಸ್ಥಳದಲ್ಲಿ ಸಿಕ್ಕಂತಹ ಅಜ್ಞಾತ ವ್ಯಕ್ತಿಯ ಕೂದಲಿನ DNA ಪರೀಕ್ಷೆ ಅನುಮಾನಾಸ್ಪದ ವ್ಯಕ್ತಿಯ DNA ಜೊತೆಗೆ ಹೋಲಿಕೆ ಮಾಡುವಂಥ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಲಿಲ್ಲ. ಹಾಗಾಗಿ ತಾಯಿ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ ಮುಂದೆ ಈ ಕೆಳಗಿನ ಬೇಡಿಕೆಗಳನ್ನು ಇಡ್ತಾರೆ. ಏನು? ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಮೇಲ್ವಿಚಾರಣೆಯಲ್ಲಿ ದಕ್ಷ ಅಧಿಕಾರಿಗಳನ್ನು ಒಳಗೊಂಡಂತಹ ಒಂದು ವಿಶೇಷವಾದಂಥ ತನಿಖಾ ತಂಡವನ್ನು ರಚನೆ ಮಾಡಿ ದಯವಿಟ್ಟು ನನಗೆ ನ್ಯಾಯವನ್ನು ಕೊಡಿಸಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ. ಜೊತೆಗೆ ಬೆಳ್ತಂಗಡಿ ಪೊಲೀಸರು, CID ಅಧಿಕಾರಿಗಳು, CBI ನಡೆಸಿದಂತಹ ಈ ತನಿಖೆಯಲ್ಲಿ ಲೋಪದೋಷಗಳ ಬಗ್ಗೆ ಮರು ತನಿಖೆ ಆಗಬೇಕು. ಪ್ರತ್ಯಕ್ಷದರ್ಶಿಗಳಾದಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಸರಿಯಾದಂತಹ ಭದ್ರತೆಯನ್ನು ಕೊಟ್ಟು ಅವರ ವಿಚಾರಣೆಯನ್ನು ಕೂಡ ಮಾಡಬೇಕು. ಹಾಗೆಯೇ ಸಾಕ್ಷಿಗಳಿಗೆ ನೀಡಿದಾರಲ್ಲ ರಕ್ಷಣೆ ಅಂತ ಹೇಳಿಕೊಂಡಿದ್ದಾರಲ್ಲ, ಆ ರಕ್ಷಣೆಯನ್ನು ಕೂಡ ಮುಂದುವರಿಸಬೇಕು ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಈಗ ಅಂತಿಮವಾಗಿ ಈ ಘಟನೆ ನಡೆದು 14 ವರ್ಷ ಕಳೆದಿರಬಹುದು. ಕರ್ನಾಟಕ ಹೈಕೋರ್ಟ್ ಕೂಡ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತೇಳಿ ಹೇಳಿದೆ. ಹಾಗಾದರೆ ಈ ಹೇಯ ಕೃತ್ಯವನ್ನು ನಡೆಸಿದವರು ಯಾರು? ಅದು ಪತ್ತೆ ಆಗಬೇಕು ಅಂತ ಹೇಳಿದ್ರೆ ಮರು ತನಿಖೆ ಆಗಲೇಬೇಕು. ಈಗ ಈ 41 ಪುಟಗಳ ರಿಜಾಯಿಂಡರಿ ಕಾಪಿಯನ್ನು ಗಮನಿಸಿದ್ರೆ ನ್ಯಾಯ ಸಿಗುವಂತಹ ಭರವಸೆ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈ ಪ್ರಕರಣ ರಾಜಕೀಯಗೊಳ್ಳದೆ ಅಥವಾ ಯಾರ್ದೋ ಪರ ಯಾರ್ದೋ ವಿರೋಧ ಅಂಥೇಳಿ ಬಿಂಬಿತವಾಗಿದೆ. ನಿಜವಾದಂಥ ಆರೋಪಿಗಳು ಹೊರಗಡೆ ಬರಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.